ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಚಾಪ್ಟರಿಂದ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ 1.1, 1.2, 1.3, 1.4 ಇಷ್ಟು ಟೆಕ್ಸ್ಟ್ ಬುಕ್ ಒಳಗಿಂದ ಕ್ವಶನ್ಸ್ ತೆಗೆದು ಆನ್ಸರ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಇಂಗ್ಲೀಷಿಂದ ಕನ್ನಡಕ್ಕೆ. ಈಗ ಅದೇ ಫಸ್ಟ್ ಚಾಪ್ಟರಿಂದ 1.5 ಯೂನಿಟನ್ನು ತಗೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ಕ್ವಶನ್ಸನ್ನು ತೆಗೆದಿದ್ದೀನಿ ಮತ್ತು ಆನ್ಸರ್ಸನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಶನ್ ಆ್ಯಂಡ್ ಆನ್ಸರ್ ಎರಡನ್ನೂ ಇಂಗ್ಲೀಷಲ್ಲಿ ಕ್ವಶನ್ಸನ್ನು ಮಾಡಿರೋದು ನಾನು. ಅದರಲ್ಲಿ ಕನ್ನಡದಲ್ಲಿ ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದು ನಿಮಗೆ ಈಗ 1ರಿಂದ 7th ಯಾವ್ಯಾವ ಸ್ಟೂಡೆಂಟ್ಸ್ಗಳು ಕನ್ನಡ ಮೀಡಿಯಮಲ್ಲಿ ಓದಿ ಬಂದಿರ್ತಾರೆ, ಅವ್ರು ಸಡನ್ನಾಗಿ ಹೈಸ್ಕೂಲ್ಗೆ 8th ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಕೊಂಡ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ ಸೈನ್ಸು ಮ್ಯಾಥ್ಸು. ಅದಕ್ಕೋಸ್ಕರ ನಾನು ಈ ಸೈನ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಅಥವಾ ನಿಮಗೆ ಗೊತ್ತಿರೋ ಮಕ್ಕಳು, ನೀವು ದೊಡ್ಡವರಾಗಲಿ ಚಿಕ್ಕವರಾಗಲಿ, ನಿಮಗೆ ಗೊತ್ತಿರೋಂತಹ ಮಕ್ಕಳಿಗೆ ಸಡನ್ನಾಗಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಅವರು ಸೇರಿಕೊಂಡಿದ್ರೆ ಅವ್ರಿಗೆ ಕಷ್ಟ ಆಗ್ತಿದ್ರೆ ಸೈನ್ಸು, ಈ ಕ್ವಶನ್ಸನ್ನು ಒಂದ್ಸಲಿ ಅವ್ರಿಗೆ ರೆಫರ್ ಮಾಡಿ, ಈ ವಿಡಿಯೋವನ್ನು ಅವ್ರಿಗೂ ಕೂಡ ಶೇರ್ ಮಾಡಿ. ಅವು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೋಸ್ಕರ ಇದನ್ನು ನಾನು ಆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗೋಸ್ಕರನೇ ನಾನು ಮಾಡ್ತಿರೋದು. ಸೊ ಕನ್ನಡ ಮೀಡಿಯಮ್ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ಓಕೆನಾ? ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ 1.5 ಯೂನಿಟಲ್ಲಿ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಈ 1.5 ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಹಾಗಂದರೆ ಏನು? ಗೊಬ್ಬರ ಮತ್ತು ರಸಗೊಬ್ಬರವನ್ನು ಮಣ್ಣಿಗೆ ಪೋಷಣೆ ಮಾಡೋದು. ಓಕೆನಾ? ಅದರಲ್ಲಿ ಕ್ವಶನ್ಸ್ ತೆಗೆದಿದ್ದೀನಿ ನೋಡಿ. ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್? ಹಾಗಂದ್ರೇನು? ಗೊಬ್ಬರ ಮತ್ತು ರಸಗೊಬ್ಬರ ಎಂದರೇನು? ಇಲ್ಲಿ ಮೆನ್ಯೂರ್ ಅಂದರೆ ಗೊಬ್ಬರ ಅಂತ, ಫರ್ಟಿಲೈಸರ್ ಅಂದರೆ ರಸಗೊಬ್ಬರ. ಈ ಮೆನ್ಯೂರ್ ಮತ್ತು ಫರ್ಟಿಲೈಸರ್ಸ್ಗೆ ತುಂಬ ವ್ಯತ್ಯಾಸ ಇದೆ. ಇದರ ವ್ಯತ್ಯಾಸವನ್ನು ನಾನು ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ ಆವಾಗ ತಿಳಿಸ್ತೀನಿ. ಈಗ ಹಾಗಂದ್ರೆ ಏನು ಅಂತ ಗೊತ್ತಾಗಬೇಕಲ್ವಾ? ಮೆನ್ಯೂರ್ ಅಂದರೆ ಕನ್ನಡದಲ್ಲಿ ಗೊಬ್ಬರ ಅಂತೀವಿ, ಮತ್ತು ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರ. ಪದದಲ್ಲೂ ವ್ಯತ್ಯಾಸ ಇದೆ, ಅಬ್ಸರ್ವ್ ಮಾಡಿ. ಈಗ ಬನ್ನಿ, ಆನ್ಸರ್ ಬಂದು, ದ ಸಬ್ಸ್ಟೆನ್ಸ್ ವಿಚ್ ಆರ್ ಆ್ಯಡೆಡ್ ಟು ದ ಸಾಯಿಲ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಹೆಲ್ತಿ ಗ್ರೋತ್ ಆಫ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಹಾಗಂದ್ರೆ ಏನು? ದ ಸಬ್ಸ್ಟೆನ್ಸ್ ವಿಚ್ ಆರ್ ಆ್ಯಡೆಡ್ ಟು ದ ಸಾಯಿಲ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ವಸ್ತುವನ್ನೇ ನಾವೇನಂತ ಕರಿತೀವಿ? ಗೊಬ್ಬರ ಅಥವಾ ರಸಗೊಬ್ಬರ ಅಂತ ಕರಿತೀವಿ. ಸಸ್ಯಗಳಿಗೆ ನಾವು ಪೋಷಕಾಂಶವನ್ನು ನೀಡಬೇಕು. ಆ ಪೋಷಕಾಂಶಗಳು ಯಾವ ರೂಪದಲ್ಲಿ ನೀಡ್ತೀವಿ ನಾವು? ಈ ಮೆನ್ಯೂರ್ ಮತ್ತು ಫರ್ಟಿಲೈಸರ್ ರೂಪದಲ್ಲಿ ಮಣ್ಣಿಗೆ ನೀಡ್ತೀವಿ. ಮಣ್ಣಿಗೆ ಹಾಕಿದ್ರೇ ಆ ಮಣ್ಣಿಗೆ ಸಸ್ಯಗಳ ಬೀಜ ಬಿತ್ತುತ್ತೀವಲ್ವ, ಅಲ್ಲಿ ಸಸ್ಯ ಬರೋದು. ಅದಕ್ಕೋಸ್ಕರ ಇಲ್ಲೇನು? ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶದ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ವಸ್ತುವೇ ನಾವೇನಂತ ಕರಿತೀವಿ? ಮೆನ್ಯೂರ್ ಅಥವಾ ಫರ್ಟಿಲೈಸರ್. ದ ಸಬ್ಸ್ಟೆನ್ಸ್ ವಿಚ್ ಆರ್ ಆ್ಯಡೆಡ್ ಟು ದ ಸಾಯಿಲ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ ದ ಹೆಲ್ತಿ ಗ್ರೋತ್ ಆಫ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಓಕೆನಾ? ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಕ್ವಶನ್ನು. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಮೆನ್ಯೂರಿಂಗ್? ಅಂದರೆ ಮೆನ್ಯೂರ್, ಇಲ್ಲಿ ಮೆನ್ಯೂರ್ ಬೇರೆ, ಮೆನ್ಯೂರಿಂಗ್ ಅಂದರೆ ಗೊಬ್ಬರ ನೀಡುವಿಕೆ ಅಥವಾ ಗೊಬ್ಬರ ಹಾಕುವುದು. ಎಲ್ಲಿಗೆ ಹಾಕ್ತೀವಿ? ಭೂಮಿಗೆ, ಮಣ್ಣಿಗೆ. ಅದನ್ನೇ ವಾಟ್ ಈಸ್ ಮೆನ್ಯೂರಿಂಗ್, ಗೊಬ್ಬರ ಹಾಕುವುದು ಎಂದರೇನು ಅಂತ. ಆನ್ಸರ್ ಬಂದು, ಫಾರ್ಮರ್ಸ್ ಆ್ಯಡ್ ಟು ಹ್ಯಾವ್ ಮೆನ್ಯೂರ್ ಟು ದ ಫೀಲ್ಡ್ ಟು ರೀಪ್ಲೇಸ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಮೆನ್ಯೂರಿಂಗ್. ಗೊಬ್ಬರ ಹಾಕೋದು ಅಂದ್ರೇನು? ಮಣ್ಣನ್ನು ಪೋಷಕಾಂಶಗಳೊಂದಿಗೆ ಮರುಪೂರಣಗೊಳಿಸಲು ರೈತರು ಗೊಬ್ಬರವನ್ನು ಹೊಲಕ್ಕೆ ಹಾಕ್ತಾರೆ. ಈ ಪ್ರೋಸೆಸ್ಸನ್ನೇ ನಾವೇನಂತ ಕರಿತೀವಿ? ಮೆನ್ಯೂರಿಂಗ್ ಅಂತ ಕರಿತೀವಿ. ಫಾರ್ಮರ್ಸ್ ಆ್ಯಡ್ ಟು ಹ್ಯಾವ್ ಎ ಮೆನ್ಯೂರ್ ಟು ದ ಫೀಲ್ಡ್ ಟು ರೀಪ್ಲೇಸ್ ದ ಸಾಯಿಲ್ ಅಂದರೆ ರೈತರು ಮಣ್ಣನ್ನು ಮರುಪೂರ್ಣಗೊಳಿಸೋದಕ್ಕೆ ರೀಪ್ಲಿನಿಶ್ ದ ಸಾಯಿಲ್ ಅಂದರೆ ಮಣ್ಣನ್ನು ಮರುಪೂರ್ಣಗೊಳಿಸೋದು. ಯಾವುದರಿಂದ? ಗೊಬ್ಬರದಿಂದ.
ಇದನ್ನೇ ನಾವೇನಂತ ಕರಿತೀವಿ, ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಮೆನ್ಯೂರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬನ್ನಿ, ವಾಟ್ ಈಸ್ ಕ್ರಾಪ್ ಪ್ರೊಡಕ್ಷನ್? ವಾಟ್ ಈಸ್ ಕ್ರಾಪ್ ರೊಟೇಷನ್ ಅಂದರೆ ಬೆಳೆ ಸರದಿ ಎಂದರೇನು ಅಥವಾ ಬೆಳೆ ತಿರುಗುವಿಕೆ ಎಂದರೇನು ಅಂತ. ಕ್ರಾಪ್ ರೊಟೇಷನ್ ಅಂದರೆ ಸರದಿ ತಾನೆ, ಒಬ್ಬರಾದ್ಮೇಲೆ ಒಬ್ರು ರೊಟೇಷನ್ ಅಲ್ಲಿ ಬನ್ನಿ ಅಂತಾರಲ್ಲ, ಇಲ್ಲೂ ಅದೇ ತರ ಬೆಳೆ ಸರದಿ ಎಂದರೇನು ಅಥವಾ ಬೆಳೆ ತಿರುಗುವಿಕೆ ಎಂದರೇನು ಅಂತ ಕನ್ನಡದಲ್ಲಿ ಕೇಳ್ತಾ ಇರ್ತಾರೆ. ವಾಟ್ ಈಸ್ ಕ್ರಾಪ್ ರೊಟೇಷನ್? This can be done by growing different crops alternatively is called crop rotation. ಹಾಗಂದ್ರೆ ಏನರ್ಥ? ಒಂದೇ ಬೆಳೆಯನ್ನ ವಿವಿಧ ರೀತಿಯ ಬೆಳೆಗಳನ್ನ, ಬೇರೆ ಬೇರೆಯಾದಂತಹ ಬೆಳೆಗಳನ್ನ ಸರಣಿ ರೂಪದಲ್ಲಿ ಒಂದೇ ಕಾಲಮಾನದ ತಕ್ಕಂತೆ ಒಂದೇ ಭೂಮಿಯಲ್ಲಿ ಬೆಳೆಯೋದು. ದಿಸ್ ಕ್ಯಾನ್ ಬಿ ಡನ್ ಬೈ ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ಸ್. ವಿವಿಧ ರೀತಿಯ ಬೆಳೆಗಳು, ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಅಂದ್ರೆ ವಿವಿಧ ರೀತಿಯ ಬೆಳೆಗಳನ್ನ ಸರಣಿ ರೂಪದಲ್ಲಿ ಬೆಳೆಯೋದಕ್ಕೆ ನಾವೇನಂತ ಕರಿತೀವಿ? ಕ್ರಾಪ್ ರೊಟೇಷನ್. ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಒಂದೇ ಭೂಮಿನಲ್ಲಿ, ಈ ಸಲ ನಾವು ಈ ಸಲ ಟೊಮೊಟೊ ಹಾಕಿದ್ರೆ ಇನ್ನೊಂದ್ಸಲಿಗೆ ಮೆಣಸಿನ್ಕಾಯಿ ಹಾಕೋದು, ನೆಕ್ಸ್ಟ್ ಹೂವನ್ನ ಹಾಕೋದು, ಅಂದ್ರೆ ಒಂದೇ ಭೂಮಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಒಂದಾದ ನಂತರ ಒಂದು ಬೆಳೆಯೋದಕ್ಕೆ ನಾವು ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಬನ್ನಿ, 4th ಕ್ವಶನ್, ಎಕ್ಸ್ಪ್ಯಾಂಡ್ NPK. ಇದನ್ನ ನಿಮಗೆ 5th ಸ್ಟ್ಯಾಂಡರ್ಡ್ ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಆದ್ರೂ ಇಲ್ಲಿ ಎಕ್ಸ್ಪ್ಯಾಂಡ್ ಕೇಳಿದ್ದೀನಿ ನಾನು. ಎಕ್ಸ್ಪ್ಯಾಂಡ್ NPK, N ಅಂದ್ರೇನು, P ಅಂದ್ರೇನು, K ಅಂದ್ರೇನು ಅಂತ. ಇಲ್ಲಿ N ಅಂದ್ರೆ ನೈಟ್ರೋಜನ್, ಅಲ್ಲೇ ಫಸ್ಟ್ ವರ್ಡ್ ಇದೆ ನೋಡಿ. N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ. K ಮಾತ್ರ ಬದಲಾವಣೆ ಆಗುತ್ತೆ. ಪೊಟ್ಯಾಷಿಯಂದು ಸಿಂಬಲ್, ಕೆಮಿಕಲ್ ಸಿಂಬಲ್ K. ಸೊ ಪೊಟ್ಯಾಷಿಯಂಗೆ K ಬರುತ್ತೆ. ಇನ್ನು ಎರಡಕ್ಕೂ ನಿಮಗೆ ಗೊತ್ತಾಗುತ್ತೆ, N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ. ಇದು ಈ ತರ ಕ್ವಶನ್ ಕೇಳಿದ್ರೆ ಎಕ್ಸ್ಪ್ಯಾಂಡ್ NPK ಅಂದ್ರೆ ವಿಸ್ತರಿಸಿ, NPK ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಅವಾಗ ನೀವು ಈ ರೀತಿ ಬರೀಬೇಕು. ಅಂದ್ರೆ ನೈಟ್ರೋಜನ್ ಕನ್ನಡದಲ್ಲಿ ಏನಂತ ಕರಿತೀವಿ? ಸಾರಜನಕ. ಫಾಸ್ಫರಸ್ನ ಏನಂತ ಕರಿತೀವಿ? ರಂಜಕ. ಪೊಟ್ಯಾಷಿಯಂ ಅಂತಾನೆ ಕರೀತಾರೆ, ಇಂಗ್ಲಿಷ್ನಲ್ಲೂ ಕನ್ನಡದಲ್ಲೂ. ಸಾರಜನಕ, ರಂಜಕ, ಪೊಟ್ಯಾಷ್, ಈ ಮೂರನ್ನ NPK ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ NPK? ಇಲ್ಲಿ ಎಕ್ಸ್ಪ್ಯಾಂಡ್ NPK ಆಯ್ತು. ನೀವು ಕ್ವಶನ್ ಅನ್ನ ಅಬ್ಸರ್ವ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಅಂದ್ರೆ ವಿಸ್ತರಿಸಬೇಕು. ಇಲ್ಲಿ ವಾಟ್ ಈಸ್ NPK? NPK ಎಂದರೇನು ಅಂತ ಕ್ವಶನ್ ಇದು. ಇಲ್ಲಿ ನೋಡಿ, NPK is a type of artificial or man-made fertilizers. It is produced in factories. NPK ಅಂದ್ರೇನು? ಇದೊಂದು ಮಾನವ ನಿರ್ಮಿತ ಅಥವಾ ಕೃತಕ, ಆರ್ಟಿಫಿಷಿಯಲ್ ಅಂದ್ರೆ ಕೃತಕ, ಮಾನವ ನಿರ್ಮಿತ ಅಥವಾ ಕೃತಕವಾದಂತಹ ಗೊಬ್ಬರ, ರಸಗೊಬ್ಬರ ಅಥವಾ ಗೊಬ್ಬರ. ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟ್ರೀಸ್. ಎಲ್ಲಿ ಉತ್ಪಾದನೆ ಮಾಡ್ತಾರೆ? ಇದನ್ನ ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡ್ತಾರೆ. ಇದು ನಾವೇ ಮನುಷ್ಯನೇ ತಯಾರಿಸಿಕೊಂಡಿರುವಂತಹ, ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ತಯಾರಿಸಿಕೊಂಡಿರುವಂತಹ ಗೊಬ್ಬರವೇ ಯಾವುದು? NPK. ಇದನ್ನ ಎಲ್ಲಿ ತಯಾರಿಸ್ತಾರೆ? ಫ್ಯಾಕ್ಟ್ರಿಗಳಲ್ಲಿ ತಯಾರಿಸ್ತಾರೆ. ಓಕೆನಾ? ಅರ್ಥ ಆಯ್ತಾ? ಇದಿಷ್ಟು 5th ಕ್ವಶನ್. ನೆಕ್ಸ್ಟ್ 6th ಕ್ವಶನ್ ಬನ್ನಿ. 6th ಕ್ವಶನ್, ರೈಟ್ ಆರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಅಂಡ್ ಮೆನ್ಯೂರ್? ನಾನು ಫಸ್ಟ್ ಕ್ವಶನ್ ಅಲ್ಲೇ ಹೇಳಿದೆ, ಇದರ ವ್ಯತ್ಯಾಸ ತಿಳಿಸ್ತೀನಿ ಅಂತ. ಫರ್ಟಿಲೈಸರ್ಗೂ ಮೆನ್ಯೂರ್ಗೂ ವ್ಯತ್ಯಾಸ ಇದೆ, ಅದನ್ನು ತಿಳಿಸ್ತೀನಿ ಅಂತ. ಇಲ್ಲಿದೆ ನೋಡಿ, ವಾಟ್ ಈಸ್ ದ ಡಿಫರೆನ್ಸ್? ಏನು ಗೊಬ್ಬರಕ್ಕೂ ರಸಗೊಬ್ಬರಕ್ಕೂ ಏನು ವ್ಯತ್ಯಾಸ ಅಂತ. ನೀವು ಬೇಕಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲೂ ನೋಡ್ಬೋದು. ರೀಡ್ ಆರ್ ಸಿ ಟೇಬಲ್ 1.1 ಬಾಕ್ಸ್ ಇನ್ ಪೇಜ್ ನಂಬರ್ 7. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 7 ನಲ್ಲಿ 1.1 ಬಾಕ್ಸ್ ಅನ್ನ ಹೋಗಿ ನೋಡಿ, ಅಲ್ಲಿದೆ. ಅಂಡ್ ನಾನು ಇಲ್ಲೂ ಕೂಡ ಇದನ್ನ ತೋರಿಸ್ತಾ ಇದ್ದೀನಿ. ಟೇಬಲ್ 1.1 ನೋಡಿ. ಡಿಫರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಅಂಡ್ ಮೆನ್ಯೂರ್. ಇಲ್ಲಿ ಫರ್ಟಿಲೈಸರ್ಸ್ ಅಂದ್ರೆ ಏನು? ರಸಗೊಬ್ಬರ. ಮೆನ್ಯೂರ್ ಅಂದ್ರೆ ಏನು? ಗೊಬ್ಬರ. ಓಕೆನಾ? ಫರ್ಟಿಲೈಸರ್ಸ್ ಅಂದ್ರೆ ದೊಡ್ಡದಾಗಿದೆ ಅದ ಹೆಸರು, ನೀವೇ ತಿಳ್ಕೊಳ್ಳೋಕೆ ಹಿಂಟ್ಸ್ ಕೊಡ್ತಾ ಇದ್ದೀನಿ. ರಸಗೊಬ್ಬರ. ಮೆನ್ಯೂರ್ ಅಂದ್ರೆ ಚಿಕ್ಕದಾಗಿದೆ, ಅದನ್ನ ಗೊಬ್ಬರ ಅಂತ ನೀವು ಇಟ್ಕೋಬಹುದು ಹಿಂಟ್ಸ್ ಅನ್ನ. ಏನ್ ವ್ಯತ್ಯಾಸ ನೋಡೋಣ ಬನ್ನಿ ಇವೆರಡಕ್ಕೂ. ಫರ್ಟಿಲೈಸರ್ ಇಸ್ ಎ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಮ್ಯಾನ್ ಮೇಡ್ ಅಂದ್ರೇನು? ಈ ರಸಗೊಬ್ಬರ ಒಂದು ಮಾನವ ನಿರ್ಮಿತ ಅಜೈವಿಕ ಉಪ್ಪು.
ಜೈವಿಕ ಅಂದರೆ ಜೀವ ಇರುವಂಥದ್ದು, ಅಜೈವಿಕ ಅಂದರೆ ಜೀವ ಇಲ್ಲದೇ ಇರುವಂಥದ್ದು. ಇದೆಲ್ಲ ನಿಮಗೆ 4th 5th ಅಲ್ಲಿ ಹೇಳಿರ್ತಾರೆ. ಫರ್ಟಿಲೈಸರ್ ಇಸ್ ಎ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್, ಅಂದರೆ ರಸಗೊಬ್ಬರ ಒಂದು ಮಾನವ ನಿರ್ಮಿತ ಅಜೈವಿಕ ಉಪ್ಪು. ಹಾಗಾದರೆ ಮೆನ್ಯೂರ್ ಏನು? ಮೆನ್ಯೂರ್ ಇಸ್ ಎ ನ್ಯಾಚುರಲ್ ಸಬ್ಸ್ಟೆನ್ಸ್ obtained by the decomposition of cattle dung and plant residues. ಗೊಬ್ಬರ ಯಾವುದರಿಂದ ಬರುತ್ತೆ? ಜಾನುವಾರುಗಳ ಸಗಣಿ ಮತ್ತು ಸಸ್ಯಗಳ ಅವಶೇಷಗಳ ವಿಭಜನೆಯಿಂದ, ಡಿಕಂಪೋಸಿಷನ್, ನೈಸರ್ಗಿಕವಾಗಿ ಸಿಗುವಂತಹ ಒಂದು ವಸ್ತು. ಇದು ಪ್ರಾಣಿಗಳ ಸಗಣಿ ಮತ್ತು ಸಸ್ಯಗಳ ತ್ಯಾಜ್ಯ, ಡಿಕಂಪೋಸಿಷನ್ ಆಫ್ ಕ್ಯಾಟಲ್ ಡಂಗ್ ಆ್ಯಂಡ್ ಪ್ಲಾಂಟ್ ರೆಸಿಡ್ಯೂಸ್. ಇದೊಂದು ಮಾನವ ನಿರ್ಮಿತ ಅಲ್ಲ, ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗುವಂತಹ, ನೇಚರಲ್ಲೇ ವಾತಾವರಣದಲ್ಲೇ ನಮಗೆ ದೊರಕುವಂಥದ್ದು, ನಾವೇನು ತಯಾರಿಸಲ್ಲ ಇದನ್ನ, ಆ ವಸ್ತು ಆಗಿದೆ. ಎಲ್ಲಿಂದ ಸಿಗುತ್ತೆ ನಮಗೆ ವಾತಾವರಣದಲ್ಲಿ? ಪ್ರಾಣಿಗಳ ಅಂದರೆ ಕ್ಯಾಟಲ್ ಡಂಗ್, ಹಸುವಿನ ಗೊಬ್ಬರ ಮತ್ತು ಸಸ್ಯಗಳ ವಸ್ತುಗಳಿಂದ, ಸಸ್ಯಗಳ ಕೊಳೆತಿರೋ ಸಸ್ಯಗಳಿಂದ ನಮಗೆ ಮೆನ್ಯೂರ್ ಸಿಗುತ್ತೆ, ಗೊಬ್ಬರ. ಇದು ಫಸ್ಟ್ ಡಿಫ್ರೆನ್ಸ್. ಇದು ಮಾನವ ನಿರ್ಮಿತ, ಇದು ನೈಸರ್ಗಿಕವಾಗಿ ದೊರಕಿರುವಂಥದ್ದು. ಎರಡನೇ ಡಿಫ್ರೆನ್ಸ್ ಬನ್ನಿ. ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್. ರಸಗೊಬ್ಬರವನ್ನು ಎಲ್ಲಿ ತಯಾರಿಸ್ತಾರೆ? ಕಾರ್ಖಾನೆಗಳಲ್ಲಿ ತಯಾರಿಸ್ತಾರೆ. ಮೆನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ಫೀಲ್ಡ್. ಈ ಗೊಬ್ಬರವನ್ನು ಎಲ್ಲಿ ತಯಾರಿಸಲಾಗುತ್ತೆ? ಗದ್ದೆಯಲ್ಲಿ. ಫೀಲ್ಡ್ ಅಂದರೆ ಗದ್ದೆ ಅಥವಾ ಭೂಮಿಯಲ್ಲಿ. ಮೆನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ಫೀಲ್ಡ್. ಈ ಗೊಬ್ಬರ ಗದ್ದೆಯಲ್ಲಿ ತಯಾರಾಗುತ್ತೆ, ಇದು ಫ್ಯಾಕ್ಟ್ರಿನಲ್ಲಿ ತಯಾರಾಗುತ್ತೆ. ಮೂರನೇ ಡಿಫ್ರೆನ್ಸ್ ಬಂದು, ಫರ್ಟಿಲೈಸರ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದ ಸಾಯಿಲ್. ಹಾಗಂದ್ರೆ ಏನರ್ಥ? ರಸಗೊಬ್ಬರ ಮಣ್ಣಿಗೆ ಯಾವುದೇ ರೀತಿಯಾದಂತಹ ಫಲವತ್ತತೆಯನ್ನು ಕೊಡಲ್ಲ. ಹ್ಯೂಮಸ್ ಅಂದರೆ ಫಲವತ್ತತೆ, ಯಾವುದೇ ಫಲವತ್ತತೆಯನ್ನು ಕೊಡೋದಿಲ್ಲ ಇದು ಮಣ್ಣಿಗೆ. ಮೆನ್ಯೂರ್ ಪ್ರೊವೈಡ್ಸ್ ಎ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಹಾಗಂದ್ರೆ ಏನರ್ಥ? ಗೊಬ್ಬರ ಮಣ್ಣಿಗೆ ತುಂಬ ಫಲವತ್ತತೆಯನ್ನು ಕೊಡುತ್ತೆ. ನಾಲ್ಕನೇ ಡಿಫ್ರೆನ್ಸ್, ಫರ್ಟಿಲೈಸರ್ಸ್ ಆರ್ ವೆರಿ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ. ಈ ಫರ್ಟಿಲೈಸರ್ ರಸಗೊಬ್ಬರದಲ್ಲಿ ಹೇರಳವಾದಂತಹ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇರುತ್ತೆ. ಈ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ ರಿಚ್, ಇದು ನ್ಯೂಟ್ರಿಯೆಂಟ್ ರಿಚ್ ಪೋಷಕಾಂಶಗಳು ಈ ಫರ್ಟಿಲೈಸರ್ಸ್ ಅಲ್ಲಿ ಇರುತ್ತೆ. ಮೆನ್ಯೂರ್ ಈಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಗೊಬ್ಬರದಲ್ಲೇನೋ ಸಸ್ಯ ಪೋಷಕಾಂಶಗಳಲ್ಲಿ ತುಲನಾತ್ಮಕವಾಗಿ ಕಡಿಮೆ ಸಮೃದ್ಧವಾಗಿದೆ. ಅಂದರೆ ಇದರಲ್ಲಿ ಅಷ್ಟು ಈ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅಲ್ಲಿ ಇರೋಷ್ಟು ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ, ಪೋಷಕಾಂಶ ಇರೋದಿಲ್ಲ, ಸ್ವಲ್ಪ ಕಮ್ಮಿನೇ ಇರುತ್ತೆ. ಓಕೆನಾ? ಆದರೆ ಇದು ಹೆಲ್ದಿ ಆಗಿರುತ್ತೆ, ಇದು ಅನ್ಹೆಲ್ದಿ ಆಗಿರುತ್ತೆ ಆ್ಯಕ್ಚುಯಲ್ ಆಗಿ. ಅದು ಒಂದು ಡಿಫ್ರೆನ್ಸನ್ನು ನೀವು ಹಾಕೋಬೋದು. ಓಕೆನಾ? ನೆಕ್ಸ್ಟ್ ಬರುತ್ತೆ ಇದರಿಂದ ಏನು ಅಂತ. ಇದು ಡಿಫ್ರೆನ್ಸ್ ಅರ್ಥ ಆಯಿತು ಅನ್ಕೋತೀನಿ ಫರ್ಟಿಲೈಸರ್ಗೆ ಮತ್ತು ಮೆನ್ಯೂರ್ಗೆ. ನೆಕ್ಸ್ಟ್ 7th ಕ್ವಶನ್ ಬನ್ನಿ. ರೈಟ್ ದ ಅಡ್ವಾಂಟೇಜಸ್ ಆಫ್ ಮೆನ್ಯೂರ್. ಮೆನ್ಯೂರ್ ಅಂದರೆ ಏನಂತ ಹೇಳಿದ್ದೀನಿ, ನೀವು ನೆನ್ಪಿಟ್ಕೋಬೇಕು. ಅಂದರೆ ಮೆನ್ಯೂರ್ ಅನ್ನೋದು ಗೊಬ್ಬರ, ಫರ್ಟಿಲೈಸರ್ ಅಂತ ಉದ್ದ ಹೆಸರಿದ್ರೆ ಅದು ರಸಗೊಬ್ಬರ. ಓಕೆನಾ? ಹಾಗಾದರೆ ಗೊಬ್ಬರದ ಉಪಯೋಗ ಏನು? ಅಡ್ವಾಂಟೇಜಸ್. ಓಕೆನಾ? ಪ್ರಯೋಜನಗಳೇನು ಅಂತ. ಇದನ್ನು ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ರೀಡ್ ಸಿ ಇನ್ ಪೇಜ್ ನಂಬರ್ 7 ಬಿಲೋ ದ ಬಾಕ್ಸ್. 1.1 ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇದು ಡಿಫ್ರೆನ್ಸ್ ಬಿಟ್ವೀನ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಕೆಳಗಡೆನೇ ಇದೆ. ಅದೇ ಅಡ್ವಾಂಟೇಜಸ್ ಆಫ್ ಮೆನ್ಯೂರ್. ಫಸ್ಟ್ ಏನು ಅಡ್ವಾಂಟೇಜ್, ಅದರ ಪ್ರಯೋಜನ ಏನು, ಉಪಯೋಗ ಏನು ಅಂತ ನೋಡೋಣ. ದ ಆರ್ಗ್ಯಾನಿಕ್ ಮೆನ್ಯೂರ್ ಈಸ್ ಕನ್ಸಿಡರ್ಡ್ ಬೆಟರ್ ದ್ಯಾನ್ ದ ಫರ್ಟಿಲೈಸರ್. ದಿಸ್ ಈಸ್ ಬಿಕಾಸ್, ಹಂಗಂದ್ರೆ ಅರ್ಥ, ನಾವು ಗೊಬ್ಬರವನ್ನು ರಸಗೊಬ್ಬರಗಳಿಗಿಂತ ಉತ್ತಮ ಅಂತ ಪರಿಗಣಿಸಿದಾರಂತೆ. ನಾನು ಆಗಲೇ ಹೇಳಿದೆ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇದ್ರೂ ನ್ಯಾಚುರಲ್ ಆಗಿ ಸಿಗುವಂತಹ ಗೊಬ್ಬರವನ್ನೇ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಗಿಂತ ಉತ್ತಮ ಅಂತ ಹೇಳಿದಾರಂತೆ. ಯಾಕೆ ಅಂತ. ಫಸ್ಟ್ ಒನ್, ಇಟ್ ಎನ್ರಿಚಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಇದೇನು ಮಾಡುತ್ತೆ? ಗೊಬ್ಬರ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಂತೆ. ಮಣ್ಣಲ್ಲಿ ನೀರು ಹಾಗೆ ಅಲ್ಲೇ ಇರೋದಕ್ಕೆ ಸಹಾಯ ಮಾಡುತ್ತಂತೆ ಗೊಬ್ಬರ. ಎನ್ಹಾನ್ಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಮಣ್ಣಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಇದು. ಸೆಕೆಂಡ್ ಉಪಯೋಗ ಏನು ಅಂತ, ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಕಮ್ಸ್ ಈಸಿ. ಹಾಗಂದ್ರೆ ಇದು ಮಣ್ಣನ್ನು ಸುರಂಧ್ರವಾಗಿಸುತ್ತದೆ
ಮತ್ತೆ ಅನಿಲ ವಿನಿಮಯ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ. ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಅಂದ್ರೆ ಮಣ್ಣಲ್ಲಿ ರಂಧ್ರಗಳು ಬೀಳೋದಕ್ಕೆ ಸಹಾಯ ಮಾಡುತ್ತಂತೆ ಈ ಗೊಬ್ಬರ. ಮತ್ತೆ ಆ ಮಣ್ಣಿನಲ್ಲಿ ಗಾಳಿ ಎಕ್ಸ್ಚೇಂಜ್ ಆಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಮ್ಲಜನಕ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಮತ್ತೆ ಆಮ್ಲಜನಕದ ಗಾಳಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತಿದೆ. ಮೂರನೇದು ಉಪಯೋಗ, ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಹಾಗಂದ್ರೆ ಅರ್ಥ ಏನಿದು, ಇದು ಸೂಕ್ಷ್ಮಾಣು ಜೀವಿಗಳಿಗೆ ಸ್ನೇಹಮಯವಾಗಿರುತ್ತೆ. ಆಗ್ಲೇ ನೀವು ಲಾಸ್ಟ್ 1.4 ನಲ್ಲಿ ಓದಿದ್ದೀರಾ, ಮೈಕ್ರೋ ಆರ್ಗಾನಿಸಮ್ಸ್ ಮಣ್ಣಿನಲ್ಲಿ ಇರುತ್ತೆ ಅಂತ. ಆ ಮಣ್ಣಿನಲ್ಲಿರುವಂತಹ ಮೈಕ್ರೋ ಆರ್ಗಾನಿಸಮ್ಸ್ಗೆ ಇದು ಫ್ರೆಂಡ್ಲಿ ಆಗಿ ಇರೋದಕ್ಕೆ ಅಂದ್ರೆ ಅದಕ್ಕೆ ಅನುಕೂಲವಾಗುವಂತೆ ಮಣ್ಣಲ್ಲಿ ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಗೊಬ್ಬರ. ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಹಾಗಂದ್ರೆ ಏನರ್ಥ ಇದು, ಮಣ್ಣಿನ ವಿನ್ಯಾಸವನ್ನ, ಮಣ್ಣು ಯಾವ ರೀತಿ ಹದ ಮಾಡ್ಕೋಬೇಕು ಬೆಳೆಗೆ ಆಗ್ಬೇಕು ಅಂತ ಅನ್ಕೊಂಡಿರುತ್ತೋ ಆ ಮಣ್ಣಿನ ಫಲವತ್ತತೆಯನ್ನ ಇದು ಹೆಚ್ಚುಗೊಳಿಸುತ್ತೆ, ಇಂಪ್ರೂವ್ಗೊಳಿಸುತ್ತೆ. ಇದಿಷ್ಟು ಗೊಬ್ಬರದಿಂದ ಆಗುವಂತಹ ಉಪಯೋಗ ನಮಗೆ. ಓಕೆನಾ, ಅರ್ಥ ಆಯ್ತು ಅನ್ಕೊಂಡಿದೀನಿ. ಇದಿಷ್ಟು ಡೈರೆಕ್ಟ್ ಕ್ವಶನ್ಸ್ 1.5 ನಲ್ಲಿ. ನೆಕ್ಸ್ಟ್ ಇದೇ 1.5 ನಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಏನು, ಬನ್ನಿ ನೋಡೋಣ. ಹೌ ಟು ಒಬ್ಟೈನ್ ಮೆನ್ಯೂರ್. ಹಾಗಂದ್ರೆ ಏನು ಕನ್ನಡದಲ್ಲಿ, ಗೊಬ್ಬರವನ್ನ ಹೇಗೆ ಪಡೆದುಕೊಳ್ಳೋದು ಅಥವಾ ಹೇಗೆ ತಯಾರಿಸೋದು ಅಂತ. ಓಕೆನಾ, ಗೊಬ್ಬರವನ್ನು ಪಡೆಯುವ ವಿಧಾನ ಯಾವುದು? ಇಂಡೈರೆಕ್ಟ್ ಕ್ವಶನ್. Manure is an organic substance obtained from the decomposition of plants or animals waste. We get manure. ಗೊಬ್ಬರವನ್ನ ಹೇಗೆ ನಾವು ಪಡ್ಕೋಬಹುದು ಅಥವಾ ಹೇಗೆ ತಯಾರು ಮಾಡ್ಕೋಬಹುದು ನಾವು? ಮೆನ್ಯೂರ್ ಇಸ್ ಆನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದ್ರೆ ಮೆನ್ಯೂರ್ ಗೊಬ್ಬರ ಅನ್ನೋದು ಒಂದು ಜೈವಿಕ ವಸ್ತು. ಇದನ್ನ ನಾವು ಎಲ್ಲಿಂದ? ಜೀವಿಗಳಿಂದ ತಗೋಬಹುದು. ಜೈವಿಕ ವಸ್ತು ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ಇದೊಂದು ಜೀವಿಗಳಿಂದ ಬರೋದು. ಅಜೈವಿಕ ವಸ್ತು ಅಂದ್ರೆ ಜೀವಿಗಳಿಂದ ಅಲ್ಲ, ನಾವೇ ತಯಾರಿಸೋದು ಅಂತ. ಫ್ರಮ್ ದ ಡಿಕಂಪೋಸಿಷನ್ ಆಫ್ ಪ್ಲಾಂಟ್ ಅಂಡ್ ಎನಿಮಲ್ಸ್. ಹಾಗಂದ್ರೆ ಪ್ರಾಣಿಗಳು ಮತ್ತೆ ಸಸ್ಯಗಳ ತ್ಯಾಜ್ಯ ಅದನ್ನ ಕೊಳೆಯಿಸೋದ್ರಿಂದ ನಾವು ಗೊಬ್ಬರವನ್ನ ಪಡ್ಕೊಳ್ಬಹುದು. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ವಾಟ್ ಈಸ್ ದ ಪ್ರೋಸೆಸ್ ಟು ಗೆಟ್ ಮೆನ್ಯೂರ್ ಆರ್ ಹೌ ದ ಫಾರ್ಮರ್ಸ್ ಗೆಟ್ ದ ಮೆನ್ಯೂರ್? ಇಲ್ಲಿ ಗೊಬ್ಬರ ಪಡ್ಕೋಬಹುದು ಅಂತ ಕೇಳಿದ್ವಿ. ಫಸ್ಟ್ ಹೇಗೆ ಪಡ್ಕೋಬಹುದು ಸಸ್ಯಗಳು ಮತ್ತೆ ಪ್ರಾಣಿಗಳ ತ್ಯಾಜ್ಯದಿಂದ ಅಂತ. ಆದ್ರೆ ಅದನ್ನ ಪಡ್ಕೊಳ್ಳುವಂತಹ ವಿಧಾನ ಹೇಗೆ, ಅದ್ರದ್ದು ಪ್ರೋಸೆಸ್ ಹೇಗೆ, ಹಂತಗಳು ಹೇಗೆ ಪಡ್ಕೋಬೇಕು ಅಂತ. ಇಲ್ಲಿ ಫಸ್ಟ್ ಇದೆ ಆನ್ಸರ್. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಗೊಬ್ಬರವನ್ನ ನಾವು ಪಡ್ಕೋಬೇಕು ಅಂದ್ರೆ ಫಾರ್ಮರ್ಸ್ ಡಂಪ್ ಪ್ಲಾಂಟ್ ಅಂಡ್ ಎನಿಮಲ್ ವೇಸ್ಟ್ ಇನ್ ಪಿಟ್ಸ್ ಅಟ್ ಓಪನ್ ಪ್ಲೇಸಸ್. ಫಸ್ಟ್ ರೈತ ಏನ್ ಮಾಡ್ಬೇಕು, ಸಸ್ಯಗಳು ಮತ್ತೆ ಪ್ರಾಣಿಗಳ ತ್ಯಾಜ್ಯಗಳನ್ನ ಒಂದು ದೊಡ್ಡ ಜಾಗದಲ್ಲಿ, ತೆರೆದ ಸ್ಥಳ ಅಥವಾ ದೊಡ್ಡ ಜಾಗದ ಜಾಗದಲ್ಲಿ ಹೊಂಡವನ್ನ ಮಾಡಿ, ಒಂದು ಹಳ್ಳವನ್ನ ಮಾಡಿ ಅಲ್ಲಿಗೆ ಹೋಗಿ ಸುರಿಬೇಕು ಈ ಸಸ್ಯಗಳು ಮತ್ತೆ ಪ್ರಾಣಿಗಳ ತ್ಯಾಜ್ಯವನ್ನ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ದೀಸ್ ಕ್ಯಾನ್ ಬಿ ಅಲೋಡ್ ಟು ಡಿಕಂಪೋಸ್. ಅದನ್ನ ಸುರಿದ ಮೇಲೆ ಅವುಗಳನ್ನ ಕೊಳೆಯೋ ತನಕ ಅದನ್ನ ಆ ಹೊಂಡದಲ್ಲೇ ಬಿಡಬೇಕು. ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು, ದ ಡಿಕಂಪೋಸಿಷನ್ ಈಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗಾನಿಸಮ್. ಈ ರೀತಿ ಕೊಳೆತ ನಂತರ ಅದರಿಂದ ಸೂಕ್ಷ್ಮಾಣು ಜೀವಿಗಳು ಉಂಟಾಗುತ್ತೆ. ಅಂದ್ರೆ ಕೊಳೆತಾಗ ಸೂಕ್ಷ್ಮಾಣು ಜೀವಿಗಳಿಂದನೇ ಕೊಳೆಯೋದದು. ಸೂಕ್ಷ್ಮಾಣು ಜೀವಿಗಳೆಲ್ಲ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಸ್ಟೆಪ್. ದ ಡಿಕಂಪೋಸ್ಡ್ ಮ್ಯಾಟರ್ ಈಸ್ ಯೂಸ್ಡ್ ಆಸ್ ಎ ಆರ್ಗ್ಯಾನಿಕ್ ಮೆನ್ಯೂರ್. ಈ ರೀತಿ ಡಿಕಂಪೋಸ್ ಆಗಿ ಕೊಳೆತಂತಹ ಪದಾರ್ಥವನ್ನೇ ನಾವು ಸಾವಯವ ಗೊಬ್ಬರವಾಗಿ ಬಳಸ್ಕೋಬಹುದು, ಆರ್ಗ್ಯಾನಿಕ್ ಮೆನ್ಯೂರ್. ಇದನ್ನ ನಾವೇನಂತ ಕರಿತೀವಿ, ಕೊನೆಗೆ ಅಂಟಿಲ್ ಬರುವಂತಹ ಪದಾರ್ಥವೇ ಆರ್ಗ್ಯಾನಿಕ್ ಮೆನ್ಯೂರ್. ಆರ್ಗ್ಯಾನಿಕ್ ಮೆನ್ಯೂರ್ ಅಂದ್ರೆ ಸಾವಯವ ಗೊಬ್ಬರ ಅಂತ ಕರಿತೀವಿ. ಈ 4 ವಿಧಾನಗಳಿಂದ ನಾವು ಗೊಬ್ಬರವನ್ನ ಪಡ್ಕೋಬಹುದು. ಓಕೆನಾ, ನೆಕ್ಸ್ಟ್ ಬನ್ನಿ. ಥರ್ಡ್ ಕ್ವಶನ್. ಗಿವ್ an ಎಕ್ಸಾಂಪಲ್ ಫಾರ್ ಫರ್ಟಿಲೈಸರ್ಸ್ ಆರ್ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಆರ್ ಇನ್ಆರ್ಗ್ಯಾನಿಕ್ ಮೆನ್ಯೂರ್. ಹಾಗಂದ್ರೆ ಏನರ್ಥ, ರಸಗೊಬ್ಬರ, ಈಗ ಗೊಬ್ಬರದ್ದಾಯ್ತು, ಈಗ ರಸಗೊಬ್ಬರಕ್ಕೆ ಅಥವಾ ಕೃತಕ ರಸಗೊಬ್ಬರಕ್ಕೆ ಅಥವಾ ಅಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಕೊಡಿ ಅಂತ. ಕೃತಕ ರಸಗೊಬ್ಬರ ಅಂದ್ರೂ ಒಂದೇ ಅಥವಾ ರಸಗೊಬ್ಬರ ಅಂದ್ರೂ ಒಂದೇ. ಇಲ್ಲಿ ರಸಗೊಬ್ಬರ, ಕೃತಕ ರಸಗೊಬ್ಬರ ಅಥವಾ ಅಜೈವಿಕ ರಸಗೊಬ್ಬರ. ಇದು ಆರ್ಗ್ಯಾನಿಕ್ ಮೆನ್ಯೂರ್, ಜೈವಿಕ ಗೊಬ್ಬರ. ಇನ್ಆರ್ಗ್ಯಾನಿಕ್ ಮೆನ್ಯೂರ್ ಅಂದ್ರೆ ಅಜೈವಿಕ ಗೊಬ್ಬರ. ಓಕೆನಾ,
ಇದಕ್ಕೆ ಉದಾಹರಣೆ ಕೊಡಿ ಅಂತ. ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್ ಅಂಡ್ NPK ಇದೆಲ್ಲ ಕೃತಕ ಅಂದರೆ ಫ್ಯಾಕ್ಟ್ರಿನಲ್ಲಿ ಮಾನವ ತಯಾರಿಸುವಂತಹ ಗೊಬ್ಬರಗಳು. ಯಾವ್ದ್ಯಾವುದು? ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸಲ್ಫರ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್ ಅಂಡ್ NPK ಇದಿಷ್ಟು ಅಜೈವಿಕ ಗೊಬ್ಬರಗಳಿಗೆ ಅಥವಾ ರಸಗೊಬ್ಬರಕ್ಕೆ ಉದಾಹರಣೆ. ಇಲ್ಲಿ ಮತ್ತೆ ಕೊಟ್ಟಿದ್ದೀನಿ. NPK ಅಂದರೆ ನೈಟ್ರೋಜನ್ ಅಂದರೆ ಸಾರಜನಕ, ಫಾಸ್ಫರಸ್ ಅಂದರೆ ರಂಜಕ, ಪೊಟ್ಯಾಶ್ ಅಂದರೆ ಪೊಟ್ಯಾಷಿಯಂ. ಬನ್ನಿ ನೆಕ್ಸ್ಟ್ 4th ಕ್ವಶನ್. ಗಿವ್ ಸಮ್ ಎಕ್ಸಾಂಪಲ್ ಫಾರ್ ಮೆನ್ಯೂರ್ ಆರ್ ಆರ್ಗ್ಯಾನಿಕ್ ಮೆನ್ಯೂರ್ ಆರ್ ನ್ಯಾಚುರಲ್ ಫರ್ಟಿಲೈಸರ್. ಅಲ್ಲಿ ನಾವು ಅಜೈವಿಕ ಗೊಬ್ಬರಕ್ಕೆ ಎಕ್ಸಾಂಪಲ್ ಕೊಟ್ಮೇಲೆ ಜೈವಿಕ ಗೊಬ್ಬರದ್ದು ಎಕ್ಸಾಂಪಲ್ ತಿಳ್ಕೊಬೇಕಲ್ಲ. ಅಂದರೆ ಗೊಬ್ಬರದ್ದು ಅಥವಾ ಸಾವಯವ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಕೊಡಿ ಅಂತ ಇಲ್ಲಿರೋದು. ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ, ಆನ್ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ಏನು ಎಕ್ಸಾಂಪಲ್ಲು? ಕೌ ಡಂಗ್ ಅಥವಾ ಕ್ಯಾಟಲ್ ಡಂಗ್, ಪ್ಲಾಂಟ್ ರೆಸಿಡ್ಯೂಸ್, ಡ್ರೈ ವೇಸ್ಟ್ ಅಂಡ್ ಪ್ಲಾಂಟ್ ಅಂಡ್ ಅನಿಮಲ್ ವೇಸ್ಟ್ ಇದೆಲ್ಲ ಜೈವಿಕ ಗೊಬ್ಬರ, ಜೀವಿಗಳಿಂದ ಬರೋದು. ಕೌ ಅಂದರೆ ಒಂದು ಜೀವಿ ತಾನೆ. ಕೌ ಅಥವಾ ಕ್ಯಾಟಲ್ ಡಂಗ್ ಹಸುವಿನ ಗೊಬ್ಬರ, ಹಸು ಅಥವಾ ದನಗಳ ಸಗಣಿ. ಸಸ್ಯದ ಉಳಿಕೆಗಳು ಅಂದರೆ ಸಸ್ಯಗಳಿಂದ ಈ ಒಣಗಿದ ಮರದ ಎಲೆಗಳು ಬಿದ್ದಿರುತ್ತೆ, ಹೂಗಳು ಬಿದ್ಕೊಳ್ತಿರುತ್ತೆ, ಕಾಯಿಗಳು ಅಥವಾ ಒಣಗಿದ ಎಲೆಗಳು, ಕಡ್ಡಿಗಳು, ಕಾಂಡಗಳು ಇದು. ಅಥವಾ ಒಣ ತ್ಯಾಜ್ಯಗಳು, ಡ್ರೈ ವೇಸ್ಟ್ ಅಂದರೆ ಅದನ್ನ ಎಲೆಗಳು, ಒಣ ಎಲೆಗಳು. ಮತ್ತೆ ಪ್ಲಾಂಟ್ ಅಂಡ್ ಅನಿಮಲ್ ವೇಸ್ಟ್ ಅಂದರೆ ಪ್ರಾಣಿಗಳ ವೇಸ್ಟ್ ಸಹ. ಇದೆಲ್ಲ ಜೈವಿಕ ಗೊಬ್ಬರಕ್ಕೆ ಉದಾಹರಣೆ. ನೆಕ್ಸ್ಟ್ ಬನ್ನಿ 5th ಕ್ವಶನ್. ವೈ ಡು ಸಮ್ ಪ್ಲಾಂಟ್ಸ್ ಆರ್ ವೀಕ್? ಹಂಗಂದ್ರೆ ನಾವು ಬೆಳೆಯನ್ನ ಬೆಳೀತಾ ಇದೀವಿ, ಗೊಬ್ಬರ ಹಾಕ್ತಾ ಇದೀವಿ, ಆದ್ರೂ ಕೆಲವೊಂದು ಪ್ಲಾಂಟ್ಗಳು ದುರ್ಬಲವಾಗಿರುತ್ತೆ, ವೀಕ್ ಆಗಿರುತ್ತೆ. ಯಾಕೆ ಅಂತ. ಇಂಪ್ರಾಪರ್ ಆರ್ ಇನ್ಸಫಿಷಿಯೆಂಟ್ ಮೆನ್ಯೂರಿಂಗ್. ಹಾಗಂದ್ರೆ ಏನರ್ಥ? ಈ ಕೆಲವೊಂದು ಸಸ್ಯಗಳಿಗೆ ಸಮರ್ಪಕವಾಗಿ ಅಂದರೆ ಅದಕ್ಕೆ ಬೇಕಾದಷ್ಟು ಗೊಬ್ಬರ ಅಥವಾ ಸಿಕ್ಕಿರೋದಿಲ್ಲ. ಒಂದೇ ಗಿಡ ಎಳ್ಕೊಂಡ್ಬಿಟ್ಟಿರುತ್ತೆ ಬೇರದಿಂದ, ಸ್ಟ್ರಾಂಗ್ ಆಗಿರುವಂಥದ್ದು. ಈ ಸ್ಟ್ರಾಂಗ್ ಇಲ್ಲದೆ ಇರೋಂಥದ್ದು ಏನಾಗುತ್ತೆ, ಈ ಯಾವ ಬೇರೆ ಎಳ್ಕೊಂಡಿರಲ್ವ ಗೊಬ್ಬರನ ಅದೇನಾಗುತ್ತೆ, ವೀಕ್ ಆಗುತ್ತೆ. ಅದು ಒಂದು ಕಾರಣ ಪ್ಲಾಂಟ್ಗಳು ವೀಕ್ ಆಗೋದಕ್ಕೆ, ಗಿಡಗಳು ದುರ್ಬಲವಾಗೋದಕ್ಕೆ. ಎರಡನೇದು ಕಂಟಿನ್ಯೂಸ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಆಫ್ಟರ್ ಕ್ರಾಪ್ ಇನ್ ದ ಸೇಮ್ ಫೀಲ್ಡ್. ಅಂದರೆ ಒಂದೇ ಹೊಲದಲ್ಲಿ ಒಂದು ಬೆಳೆ ಬೆಳೆದ ನಂತರ ಮತ್ತೆ ಇನ್ನೊಂದು ಬೆಳೆಯನ್ನ ನಿರಂತರವಾಗಿ ಬೆಳೀತಾನೆ ಇರೋದು. ಅದನ್ನೇನು ಮಣ್ಣನ್ನು ಫಲವತ್ತತೆ ಮಾಡಲ್ಲ, ಏನಿಲ್ಲ. ಒಂದು ಬೆಳೆ ಬೆಳೆಯೋದು, ಅದನ್ನೆಲ್ಲ ಕಟಾವು ಮಾಡೋದು, ತಿರ್ಗಾ ಅಲ್ಲಿ ಗೊಬ್ಬರ ಏನು ಹಾಕ್ದೇನೆ ಮತ್ತೆ ಅದೇ ಭೂಮಿಯಲ್ಲಿ ಇನ್ನೊಂದು ಬೆಳೆಯನ್ನ ಬೆಳೆದ್ರೂ ಸಹ ಗಿಡಗಳು ದುರ್ಬಲವಾಗುತ್ತೆ, ಚೆನ್ನಾಗಿ ಬೆಳೆ ಬೆಳೆಯೋಕ್ಕಾಗಲ್ಲ. ಅದು ಎರಡನೇ ಕಾರಣ. ಮೂರನೇದು ದ ಫೀಲ್ಡ್ ಈಸ್ ನೆವರ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಆರ್ ಫಾಲೋ. ಹಾಗಂದ್ರೆ ಅರ್ಥ, ಆ ಭೂಮಿಯನ್ನು ಯಾವತ್ತು ಕೃಷಿ ಮಾಡದೆ ಬಿಟ್ಟಿರ್ತಾರೆ. ಸಡನ್ ಆಗಿ ಕೃಷಿ ಮಾಡೋದಕ್ಕೆ ಹೋದ್ರೂ ಸಹ ಅವಾಗ ಏನಾಗುತ್ತೆ, ಡ್ರೈ ಆಗಿರುತ್ತೆ ಭೂಮಿ ಎಷ್ಟೊಂದು. ಆ ಸಡನ್ ಆಗಿ ಕೃಷಿ ಮಾಡಕ್ ಹೋದ್ರೂ ಸಹ ಅಲ್ಲಿ ಏನು ಗೊಬ್ಬರ ಫಲವತ್ತತೆ ಇಲ್ಲದೆ ಆವಾಗಲೂ ಸಹ ಗಿಡಗಳು ಚೆನ್ನಾಗಿ ಬರೋದಿಲ್ಲ. ಇದಿಷ್ಟು 3 ಕಾರಣದಿಂದ ಕೆಲವೊಂದು ಸಮಯ ಕೆಲವೊಂದು ಗಿಡಗಳು ದುರ್ಬಲವಾಗುತ್ತೆ, ಸರಿಯಾದ ಬೆಳವಣಿಗೆ ಆಗಿರೋದಿಲ್ಲ. 6th one ನೋಡಿ. ಹೌ ದ ಫರ್ಟಿಲೈಸರ್ಸ್ ಹೆಲ್ಪ್ ಟು ಫಾರ್ಮರ್ಸ್. ಈ ರಸಗೊಬ್ಬರಗಳು ರೈತರಿಗೆ ಹೇಗೆ ಸಹಾಯ ಮಾಡುತ್ತೆ? ಫರ್ಟಿಲೈಸರ್ ಅಂದ್ರೆ ಮಾನವ ತಯಾರಿಸ್ತಾನಲ್ಲ ಆ ಗೊಬ್ಬರ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ. ದ ಯೂಸ್ ಆಫ್ ಫರ್ಟಿಲೈಸರ್ಸ್ ಫಾರ್ ಫಾರ್ಮರ್ಸ್ ಟು ಗೆಟ್ ಬೆಟರ್ ಹೀಲ್ಡ್ ಆಫ್ ಕ್ರಾಪ್ಸ್ ಇನ್ ಹೈ ಕ್ವಾಂಟಿಟಿ. ಹಾಗಂದ್ರೇನು? ಈ ರಸಗೊಬ್ಬರಗಳನ್ನ ನಾವು ಯಾಕೆ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅನ್ನ ಹಾಕ್ತೀವಿ, ಕೃತಕ ಗೊಬ್ಬರವನ್ನು ಏನಕ್ಕೆ ಹಾಕ್ತೀವಿ ಅಂದ್ರೆ ಇದನ್ನ ಹಾಕೋದ್ರಿಂದ ಬೆಳೆಗಳು ಉತ್ತಮ ಇಳುವರಿಯನ್ನ ಕೊಡುತ್ತೆ. ಅಂದ್ರೆ ಜಾಸ್ತಿ ಬೆಳೆ. ಮೊದಲೆಲ್ಲ ಬರೀ ಗೊಬ್ಬರ ಹಾಕಿದ್ರೇನು 1 ಎಕರೆ ಭೂಮಿಗೆ 5 ರಿಂದ 6 ಮೂಟೆ ಬರ್ತಾ ಇತ್ತು ಭತ್ತ. ಈಗ 5 ರಿಂದ 6 ಅಂದ್ರೆ ಈಗ 12 ರಿಂದ 24 ಮೂಟೆ ಬರುತ್ತೆ. ಅಂದ್ರೆ ಜಾಸ್ತಿ ಬೆಳೆಯನ್ನ ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ, ಉತ್ತಮ ಇಳುವರಿಯನ್ನ ಕೊಡುತ್ತೆ. ಅದಕ್ಕೋಸ್ಕರ ಈ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅಜೈವಿಕ ಗೊಬ್ಬರವನ್ನ ಹಾಕ್ತಾರೆ. ಓಕೆನಾ? ನೆಕ್ಸ್ಟ್ 7th one. ವಾಟ್ ಈಸ್ ದ ಡಿಸ್ಯೂಸ್ ಆಫ್ ಫರ್ಟಿಲೈಸರ್ಸ್. ಇದೇನು ಉತ್ತಮ ಬೆಳೆ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ, ಆದ್ರೆ ಅದರಿಂದ ಆಗುವಂತಹ ರಸಗೊಬ್ಬರವನ್ನ ಇದನ್ನ ಬೆಳೆಯೋದ್ರಿಂದ ಡಿಸ್ಯೂಸ್. ಏನ್ ಡಿಸ್ಯೂಸ್ ಅಂದ್ರೆ ಅದರಿಂದ ಆಗುವಂತಹ ಅನಾನುಕೂಲತೆ ಏನು ಅಂತ. ಓಕೆನಾ?
ಎಕ್ಸೆಸಿವ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಸ್ ಮೇಡ್ ದ ಸಾಯಿಲ್ ಲೆಸ್ ಫರ್ಟೈಲ್. ಅಂದ್ರೆ ಅತಿಯಾಗಿ ಈ ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಅಥವಾ ರಸಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸಾಯಿಲ್ ಲೆಸ್ ಫರ್ಟೈಲ್ ಅಂದ್ರೆ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ. ಎರಡನೇದು, ಫರ್ಟಿಲೈಸರ್ಸ್ ಆಲ್ಸೋ ಬಿಕಮ್ ಎ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಇದರಿಂದ ಏನಾಗುತ್ತೆ, ಜಲಮಾಲಿನ್ಯ ಕೂಡ ಆಗುವಂತಹ ಸಂದರ್ಭ ಇರುತ್ತೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಕರಗೋದಿಲ್ಲ ನೀರಿನಲ್ಲಿ, ಅದು ಆಗಾಗ್ಗೆ ಉಳ್ಕೊಳ್ಳೋದ್ರಿಂದ ನೀರಿನ ಮಾಲಿನ್ಯ ಅಥವಾ ಜಲಮಾಲಿನ್ಯ ಆಗುವ ಸಂದರ್ಭ ಹೆಚ್ಚಾಗಿರುತ್ತೆ. ಇದೆರಡು ಡಿಸ್ಯೂಸ್ ಆ ರಸಗೊಬ್ಬರವನ್ನು, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಅನ್ನ ಬಳಸೋದ್ರಿಂದ. ಓಕೆನಾ. ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಯೂಸ್ ಆಫ್ ಮೆನ್ಯೂರ್ ಆರ್ ರೈಟ್ ದ ಯೂಸ್ ಆಫ್ ಮೆನ್ಯೂರ್. ಒಂದೇ ಕ್ವಶನ್ ಇದು. ಓಕೆನಾ. ಏನ್ ಯೂಸು ಈ ಮೆನ್ಯೂರ್ ಅಂದ್ರೆ, ನಮ್ಮ ನ್ಯಾಚುರಲ್ ಆಗಿ ತಯಾರಿಸ್ತೀವಲ್ಲ ಗೊಬ್ಬರ, ಅದರಿಂದ ಏನ್ ಯೂಸು ಅಂತ. ಅಥವಾ ಇದನ್ನ ಇನ್ನೊಂದ್ ತರನು ಕೇಳ್ಬೋದು, ರೈಟ್ ದ ಯೂಸಸ್ ಆಫ್ ಮೆನ್ಯೂರ್. ನಮ್ಮ ಜೈವಿಕ ಗೊಬ್ಬರದ ಉಪಯೋಗ ಏನು, ಅಥವಾ ಗೊಬ್ಬರದ ಉಪಯೋಗ ಏನು ಅಂತ ಕೇಳಿದ್ರೆ ಇದನ್ನ ಬರಿಬೇಕಾಗುತ್ತೆ. ದ ಯೂಸ್ ಆಫ್ ಮೆನ್ಯೂರ್ ಇಂಪ್ರೂವ್ಸ್ ದ ಸಾಯಿಲ್ ಟೆಕ್ಸ್ಚರ್ ಆಸ್ ವೆಲ್. ಈ ನಾವು ಜೈವಿಕ ಗೊಬ್ಬರವನ್ನು ಬಳಸೋದ್ರಿಂದ ಏನಾಗುತ್ತೆ, ಮಣ್ಣಿನ ರಚನೆ ಸುಧಾರಿಸುತ್ತೆ. ಅಂದ್ರೆ ಸಾಯಿಲ್ ಟೆಕ್ಸ್ಚರ್ ಅಂದ್ರೆ ಮಣ್ಣು ಫಲವತ್ತತೆ ಆಗೋದಕ್ಕೆ ಸಹಾಯ ಮಾಡುತ್ತೆ ನಾವು ಜೈವಿಕ ಗೊಬ್ಬರವನ್ನ ಬಳಸೋದ್ರಿಂದ. ಇಟ್ ಹ್ಯಾಸ್ ವಾಟರ್ ರಿಟೈನಿಂಗ್ ಕೆಪಾಸಿಟಿ. ಇಲ್ಲಿ ಇನ್ನೊಂದೇನು, ಇದು ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮಣ್ಣಿನಲ್ಲೇ. ಯಾವುದು, ಗೊಬ್ಬರ, ಜೈವಿಕ ಗೊಬ್ಬರ. ಮೂರನೇದು, ಇಟ್ ರಿಪ್ಲಿನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಅಂದ್ರೆ ಪೋಷಕಾಂಶಗಳೊಂದಿಗೆ ಮಣ್ಣನ್ನ ಪುನಃ ತುಂಬಿಸುತ್ತದೆ. ಇದು ನಾವು ಹಸುವಿನ ಗೊಬ್ಬರ ಅದೆಲ್ಲ ಬಳಸೋದ್ರಿಂದ ಮಣ್ಣು ಫಲವತ್ತತೆ ಆಗಿ ಮಣ್ಣಿನಲ್ಲಿ ಪೋಷಕಾಂಶ ಹಾಗೆ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ರೀಪ್ಲೆನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಇದಿಷ್ಟು 3 ಉಪಯೋಗ ನಾವು ಹಸುವಿನ ಗೊಬ್ಬರ, ಜೈವಿಕ ಗೊಬ್ಬರವನ್ನ ಬಳಸೋದ್ರಿಂದ. ನೆಕ್ಸ್ಟ್ 9th ಒನ್, ವಾಟ್ ವಿ ಕುಡ್ ಡೂ ಟು ಮೇಂಟೈನ್ ದ ಸಾಯಿಲ್ ಫರ್ಟಿಲಿಟಿ ಆಫ್ ದ ಸಾಯಿಲ್. ನಾವು ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಅಂತ. ಓಕೆನಾ. ಇದೆಲ್ಲ ಟ್ವಿಸ್ಟೆಡ್ ಕ್ವಶನ್, ರಿಪೀಟ್ ಅನ್ಸುತ್ತೆ ನಿಮ್ಗೆ ನಾನು ಹೇಳ್ತಾ ಇದ್ರೆ. ಬಟ್ ನಿಮ್ಗೆ ಈ ರೀತಿ ಎಲ್ಲ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಎಕ್ಸಾಮ್ಸ್ ಅಲ್ಲಿ. ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಪ್ರಿಪೇರ್ ಮಾಡಿ ವಿತ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಆನ್ಸರ್ ಬಂದು, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಫರ್ಟಿಲೈಸರ್ಸ್ ವಿತ್ ಆರ್ಗ್ಯಾನಿಕ್ ಮೆನ್ಯೂರ್. ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ತಾ ಇರ್ಬೇಕು ನಾವು, ಅವಾಗವಾಗ ಪದೇ ಪದೇ ರಸಗೊಬ್ಬರಗಳನ್ನ ಸಾವಯವ ಗೊಬ್ಬರದೊಂದಿಗೆ ಬದಲಿಸಬೇಕು. ಅಂದ್ರೆ ಫರ್ಟಿಲೈಸರ್ಸ್ ಹಾಕ್ಬಿಟ್ಟಿರ್ತಾರೆ, ಆದ್ರೂ ನಾವು ಅದನ್ನ ತೆಗೆದ್ಮೇಲೆ ನಮ್ಮ ಜೈವಿಕ ಗೊಬ್ಬರವನ್ನ ಅದಕ್ಕೆ ಅವಾಗವಾಗ ಹಾಕ್ತಾ ಇರಬೇಕು, ಸಾವಯವ ಗೊಬ್ಬರವನ್ನ. ಲೀವ್ ದ ಫೀಲ್ಡ್ ಅನ್ಕಲ್ಟಿವೇಟೆಡ್ ಇನ್ ಬಿಟ್ವೀನ್ 2 ಕ್ರಾಪ್ಸ್. ಹಾಗಂದ್ರೆ ಏನು, 2 ಬೆಳೆಗಳ ನಡುವೆ ಹೊಲವನ್ನ ಕೃಷಿ ಮಾಡದೆ ಬಿಡಿ. ಅಂದ್ರೆ 2 ಬೆಳೆ ಬೆಳೆದ್ಮೇಲೆ ಮತ್ತೆ 3ನೇ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಸ್ವಲ್ಪ ಗ್ಯಾಪ್ ಕೊಡಿ, ಸ್ವಲ್ಪ ಸಮಯವನ್ನ ಕೊಟ್ಟು ಮಣ್ಣನ್ನ ಮತ್ತೆ ಫಲವತ್ತತೆ ಮಾಡಿಕೊಂಡು ಆಮೇಲೆ ಬೆಳಿಬೇಕು. ಆವಾಗ ನಾವು ಮಣ್ಣನ್ನ ಫಲವತ್ತತೆಯಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು 9ನೇದು. 10ನೇ ಕ್ವಶನ್, ವಿಚ್ ಬ್ಯಾಕ್ಟೀರಿಯಾ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ಟು ದ ಪ್ಲಾಂಟ್. ಇದು ಬರುತ್ತೆ ನಿಮ್ಗೆ ಆ ಪಾಠದಲ್ಲಿ, ಟೆಕ್ಸ್ಟ್ ಬುಕ್ ಅಬ್ಸರ್ವ್ ಮಾಡಿ. ಮಣ್ಣಲ್ಲಿ ನೈಟ್ರೋಜನ್ ಹಾಗೆ, ಸಾರಜನಕ ಮಣ್ಣಿನಲ್ಲಿ ಹಾಗೆ ಹಿಡಿದಿಟ್ಕೊಳ್ಳೋದಕ್ಕೆ ಮಣ್ಣಲ್ಲೇ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಅದು ಯಾವ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಬ್ಯಾಕ್ಟೀರಿಯಾ. ಅದು ಯಾವ ಬ್ಯಾಕ್ಟೀರಿಯಾ, ಅದ್ರ ಹೆಸರು ಅಂದ್ರೆ ದ ರೈಸೋಬಿಯಂ ಬ್ಯಾಕ್ಟೀರಿಯಾ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ಟು ದ ಪ್ಲಾಂಟ್. ವಾತಾವರಣದಲ್ಲಿ ಸಾರಜನಕ ಇರುತ್ತೆ, ಆ ಸಾರಜನಕವನ್ನ ಮಣ್ಣಿಗೆ ಹಿಡಿದಿಟ್ಕೊಳ್ಳೋ ಹಾಗೆ ಮಾಡುವಂಥದ್ದು ಯಾವ್ದಪ್ಪ ಅಂದ್ರೆ ಈ ರೈಸೋಬಿಯಂ ಎನ್ನುವಂತಹ ಬ್ಯಾಕ್ಟೀರಿಯಾ. ಓಕೆನಾ. ವಾತಾವರಣದಲ್ಲಿ ಸಾರಜನಕ ಇರುತ್ತೆ, ಆಮ್ಲಜನಕ ಇರುತ್ತೆ, ಇಂಗಾಲದ ಡೈಆಕ್ಸೈಡ್ ಇರುತ್ತೆ. ಆ ಸಾರಜನಕವನ್ನು ಎಳೆದು ಮಣ್ಣಿನಲ್ಲಿ ಸೇರಿಸೋದಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾನೇ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ವೇರ್ ಡು ವಿ ಫೌಂಡ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾನ ಎಲ್ಲಿ ನೋಡ್ತೀವಿ ಅಂತ. ಇಟ್ ಈಸ್ ಫೌಂಡ್ ಇನ್ ದ ನೋಡ್ಯೂಲ್ಸ್ ಆಫ್ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಅಂದ್ರೆ ಇದು ಎಲ್ಲಾ ಸಸ್ಯಗಳಲ್ಲಿ ಒಂದು ಬೇರಿಂದು ಗಂಟಿರುತ್ತೆ. ನೀವು ಬೇರ್ಗಳನ್ನು ಅಬ್ಸರ್ವ್ ಮಾಡಿ, ಅಲ್ಲೊಂದು ಗಂಟುಗಳಿರುತ್ತೆ. ಆ ಗಂಟಿನಲ್ಲಿ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಆ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದ ಸಾರಜನಕವನ್ನು ಎಳ್ಕೊಂಡು
ಮಣ್ಣಿನಲ್ಲೇ ಅಂದರೆ ಆ ಬೇರಿನಲ್ಲೇ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನೇ ಹೇಳಿ ಕೇಳಿರೋದು. ವೇರ್ ಡು ವಿ ಫೌಂಡ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತ. ಇಟ್ ಈಸ್ ಫೌಂಡ್ ಇನ್ ದ ನಾಡ್ಯೂಲ್ಸ್ ಆಫ್ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಅಂದರೆ ಬೇರುಗಳ ಗಂಟಿನಲ್ಲಿ ಇದು ಕಂಡು ಬರುತ್ತೆ. ಓಕೆನಾ, ಈ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದಿಷ್ಟು 1.5 ನಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ಸು ನಾನು ತೆಗೆದಿರೋದು. ಆದಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಇದು ನನ್ನ ರಿಕ್ವೆಸ್ಟ್ ಅಂತ ಬೇಕಾದರೂ ಅಂದ್ಕೊಳ್ಳಿ. ಯಾಕಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ತುಂಬ ಸಫರ್ ಮಾಡ್ತಿರ್ತಾರೆ ಸೈನ್ಸನ್ನು ಓದೋದಕ್ಕೆ ಅಥವಾ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವರಿಗೆ ಹೆಲ್ಪ್ ಆಗಲಿ, ಉಪಯೋಗ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಿರೋದು. ಯಾರಾದರೂ ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ನಿಮ್ಮ ಕನ್ನಡ ಮೀಡಿಯಮಿಂದ ಬಂದಿರೋ ಫ್ರೆಂಡ್ಸ್ ಇದ್ದರೆ ಅಥವಾ ಪೇರೆಂಟ್ಸ್ಗಳು ಅಷ್ಟೇ, ನಿಮಗೆ ಗೊತ್ತಿರೋ ಕನ್ನಡ ಮೀಡಿಯಂ ಮಕ್ಕಳು ಇದ್ದರೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಫ್ರೀ ಇದ್ದಾಗ ಅವ್ರು ಅಟ್ಲೀಸ್ಟ್ ಮೊಬೈಲಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿ, ನಂದು ವಿಡಿಯೋನ ಓಪನ್ ಮಾಡಿ ಇಟ್ಬಿಟ್ಟು ಅವರು ಕೆಲಸ ಮಾಡಿಕೊಂಡು ಅಥವಾ ಏನಾದರೂ ವರ್ಕ್ ಮಾಡಿಕೊಂಡು ಕೂತ್ಕೊಂಡು ಕೇಳಿಸ್ಕೊಂಡ್ರು ಅವ್ರಿಗೆ ಬೇಗ ಅರ್ಥ ಆಗಿಬಿಡುತ್ತೆ. ಓಕೆನಾ, ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 1.6 ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂದು ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.